ಬಿಡದಿ ಟೌನ್ಶಿಪ್ ಪರ ವಿರೋಧದ ಕೂಗು. ಎಚ್ಡಿಕೆ ಹಳೆ ಅಸ್ತ್ರ, ಡಿಕೆಎಸ್ ಹೊಸ ಕೌಂಟರ್. ಬಹಿರಂಗ ಚರ್ಚೆ ಆಗುತ್ತಾ ಆಗಲ್ವಾ? ಇದು ಮುಖಾಮುಖಿ ಮಹಾಯುದ್ಧದ ಸ್ಟೋರಿ. ಅಹವಾಲಿಗೋಸ್ಕರವಾಗಿ ನಾನು ಪ್ರಿಪೇರ್ ಆಗಿದ್ದೀನಿ. ನಾನು ಬರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿ. ನೀವು ಸುಳ್ಳು ಹೇಳಿ ರಾಜಕೀಯ ಮಾಡಕ್ ಹೋದ್ರೆ ನಾವು ಹೋರಾಟವನ್ನ ತೀವ್ರ ಸ್ವರೂಪದಲ್ಲಿ ಮಾಡಬೇಕು. ಉತ್ತರ ಮುಟ್ಕೋಬೇಕು. ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಬರ್ತಿದ್ದಾರೆ. ಏನಾರ ಮಾಡಿ ಕ್ಯಾನ್ಸಲ್ ಮಾಡಿಸಿ ಜೈಲಿಗೆ ಕಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಬಿಡದಿ ಟೌನ್ಶಿಪ್ ಹೆಸರಲ್ಲಿ ರಾಜಕೀಯ ಸಮರ ಅಂತೂ ತಾರಕಕ್ಕೇರಿದೆ. ಇವತ್ತು ದೊಡ್ಡ ಹಂತಕ್ಕೆ ಹೋಗುತ್ತಾ ಅಂತ ಹೇಳಿ ರೈತರು ಕೂಡ ಎದುರು ನೋಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರೆ. ಈ ಟೌನ್ಶಿಪ್ ವಿರೋಧಿಸಿ ಒಂದು ಬಣ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆಗೆ ಅವ್ರಿಗೆ ಸಪೋರ್ಟಿವ್ ಆಗಿ ಇವತ್ತು ಕುಮಾರಸ್ವಾಮಿ ಅವರು ಇರ್ತಾರೆ. ಬಿಡದಿಯ ಬೈರಮಂಗಲದಲ್ಲಿ ವೇದಿಕೆ ಸಿದ್ಧವಾಗಿದೆ. ಯಾಕಂದ್ರೆ ಬೈರಮಂಗಲಕ್ಕೆ ಬನ್ನಿ, ರೈತರ ಮಧ್ಯೆ ಕೂತ್ಕೊಂಡು ನಾವು ಚರ್ಚೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಹ್ವಾನವನ್ನ ಕೊಟ್ಟಿದ್ರು. ಒಂಥರ ಸವಾಲಿನ ರೀತಿಯಲ್ಲಿ ಹಾಕಿದ್ರು, ಪಂಥಾಹ್ವಾನವನ್ನ ಕೊಟ್ಟಿದ್ರು. ವಿಧಾನಸೌಧಕ್ಕೆ ಬನ್ನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕರೆದ್ರೆ, 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡೋದು ಬೇಡ, ಅಧಿಕಾರಿಗಳ ಮಧ್ಯದಲ್ಲಿ ನೈಜ ಚಿತ್ರಣ ಏನಿದೆ, ರೈತರು ಏನ್ ಹೇಳ್ತಾರೆ, ಅವ್ರ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ಡೇ ಟು ಟೈಮ್ ಅನ್ನ ಫಿಕ್ಸ್ ಮಾಡಿದ್ರು. ವೇದಿಕೆಯಲ್ಲಿ ಸಿಎಂ ಹಾಗೂ ಎಚ್ಡಿಕೆಗೆ ಚೇರ್ಗಳನ್ನ ಹಾಕಿದ್ದಾರೆ. ವೇದಿಕೆಯಲ್ಲಿ ಕುರ್ಚಿಯನ್ನ ಕಾಯ್ದಿರಿಸಲಾಗಿದೆ. ಬೈರಮಂಗಲದಲ್ಲಿ ಪರ ವಿರೋಧ ಹೋರಾಟಗಳು ಎರಡೂ ಬಣದಿಂದ ನಡೀತಾ ಇದೆ. ರೈತರೇ ಪರ ಮತ್ತೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಟೌನ್ಶಿಪ್ ಪರವಾದ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ವ್ಯಂಗ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ರೆಡಿ ಮಾಡಿರುವಂತ ರೈತರು ಗುಂಡು ತುಂಡು ಕೊಟ್ಟು ಇವರನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಉತ್ತರ ಕೇಳ್ತಾ ಇದ್ದಾರೆ, ಶಾಂತಿಯಿಂದ ಬರಲಿ ಅಂತ ಉತ್ತರ ಕೊಡ್ತೀನಿ. ಗುಂಡು ತುಂಡು ಕೊಟ್ಟು ಇವರು ರೈತರನ್ನ ಕರೆಸಿದ್ದಾರೆ. ಅಂದ್ರೆ ಟೌನ್ಶಿಪ್ ಪರವಾಗಿ ಪ್ರತಿಭಟನೆ ಮಾಡೋದಕ್ಕೆ ಇವರಿಗೆ ಆಮಿಷಗಳನ್ನ ಒಡ್ಡಿ ಕರೆಸಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ನಮ್ಗೊಂದಿಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಹಂಗಾಗಿ ಅವ್ರ ಹತ್ರನೇ ನಾವು ಕೇಳ್ತೀವಿ ಇದನ್ನ ಅಂತ ಹೇಳಿ ರೈತರು ತಯಾರಾಗಿ ಕೂತಿದ್ದಾರೆ. ಅವ್ರಿಗೆ ಮುತ್ತಿಗೆ ಹಾಕೋ ಪ್ರಯತ್ನಗಳನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ ಪಂಥಾಹ್ವಾನದ ವಿಷಯವಾಗಿ, ಇವತ್ತಿನ ಬೆಳವಣಿಗೆ ವಿಷಯವಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಶಾಂತಿಯುತವಾಗಿ ಬಂದ್ರೆ ಬಂದು ಕೂತ್ಕೊಳ್ಳಿ. ಅಲ್ಲಿ ಜಮೀನ್ ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಇವ್ರಿಗೆ ಯಾಕೆ ಆಗ್ಲಿಲ್ಲ? ಅಲ್ಲಿ ಈಗ ಯಾರೋ ಇದ್ದವ್ರಲ್ಲ, ನೆನ್ನೆಯಿಂದ ಬಿರಿಯಾನಿ ಊಟ, ತುಂಡು, ಇದು ಎಂಥದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂದು ಕೂರಿಸ್ಕೊತಾವ್ರಲ್ಲ. ಈಗ ಅವರು ಅದೆಲ್ಲ ಬಿಟ್ಟು, ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನ್ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅದ್ಯಾವುದೋ ಶಾಸಕರು ಹೇಳ್ತಿದ್ರು, ಅದೇನೋ ಗೋಲಿಬಾರ್ ಮಾಡ್ಸೋಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತ ಹೇಳಿ. ಗೋಲಿಬಾರ್ ಮಾಡ್ಸಾರ ಅವರು. ನನ್ನ ಕೈಲಿ ಇದೆಯಾ ಗೋಲಿಬಾರ್ ಮಾಡಿಸೋದು? ಅದೇನೋ ರೆಡ್ ಝೋನ್ ಅಂತೇನು ಹೇಳ್ಬೇಕಂತೆ. ರೆಡ್ಡು, ಯೆಲ್ಲೋ, ಗ್ರೀನು ಎಲ್ಲ ಶಿವಕುಮಾರ್ ನೋಡ್ತಾರೆ. ಅವ್ರ ಅವ್ರ ಇತಿಹಾಸ ರೆಡ್ಡು ಬ್ಯಾಕು ಎಲ್ಲ ನೋಡ್ಕೊಂಡ್ ಬಂದಿರೋ ಇತಿಹಾಸ ಅವ್ರದ್ದು. ಕಾಂಗ್ರೆಸ್ ನಾಯಕರಲ್ಲಿ ಯಾರು ನೆನ್ನೆ ಹೇಳಿಕೆ ಕೊಟ್ಟವ್ರೆ, ವಾಟ್ಸಪ್ ಮಾಡಿ ನಿಮ್ಮ ಅಕ್ಕಪಕ್ಕದ ಊರುಗಳಿಗೆ ಜನ ನೀವು ಇಲ್ಲಿ ಬಂದು ಇದಕ್ಕೆ ನೀವು ಸಪೋರ್ಟ್ ಕೊಟ್ರೆ ನಿಮ್ಮ ಜಮೀನುಗಳಿಗೆ ಅಲ್ಲಿ ಮುಂದಕ್ಕೆ ಒಳ್ಳೆ ರೇಟ್ ಬರ್ತದೆ. ಈ ಡ್ರಾಮಾ ಆಡ್ಕೊಂಡು ನನ್ನ ವಿರುದ್ಧ ಹೋರಾಟ ಮಾಡ್ತಾರ? ಬಿಡದಿ ಟೌನ್ಶಿಪ್ ಬಗ್ಗೆ ಪರ ವಿರೋಧ ಹೋರಾಟಗಳು ಹೆಂಗಿದೆ, ರೈತರು ಏನೇನು ಹೇಳಿದ್ದಾರೆ ಕೇಳೋಣ. 4 ಜನ ಹೆಣ್ಮಕ್ಳು ಬಂದು ಕೇಳ್ಕೊಂಡ್ರು, ಇದು ಯೋಜನೆ ಘೋಷಣೆ ಮಾಡಿದೆ ಅಂತ. ತಿರುಗಿ ಹೆಣ್ಮಕ್ಳು ಕೇಳ್ಕೊಂಡು ಬಿಟ್ಬಿಟ್ಟೆ ಅಂತ. ಯಾರು ನಿಮ್ಮ ಹತ್ರ ಬಂದಿದ್ರು ಟೌನ್ಶಿಪ್ ಮಾಡ್ಬೇಕಾರೆ? ಮೊದಲನೇದು. ಎರಡನೇದು, ನೀವು ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ಮೇಲೆ ಒಂದು ಹೋರಾಟ ಆಯಿತು, ಒಂದೇ ಹೋರಾಟ. ತಿರುಗಿ ಸುಳ್ಳು ಹೇಳಬೇಡಿ. ಒಂದೇ ಹೋರಾಟ ಆದಮೇಲೆ ರೈತರನ್ನ ಒಂದು 50 ಜನ ರೈತರನ್ನ ಕೃಷ್ಣ ಕರೆದ್ರು. ಅಲ್ಲಿ ಮೀಟಿಂಗ್ ಆಯಿತು. ಅಷ್ಟೇ. ಮೀಟಿಂಗ್ ಆದಮೇಲೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಅಂದರು. ನೋಡಿ ಮಾಡಿ ಅಂತ ಬಂದು ಅಷ್ಟೇ, ಕ್ಲೋಸ್. ಇನ್ನು ಅದರ ನಂತರ ಯಾವ ಹೋರಾಟನೂ ಇಲ್ಲ. ರೈತರು ಅಲ್ಲಿ ಕುಂತವ್ರೆ ಅಂತ ಅವ್ರ ಪರವಾಗಿ ಮಾತಾಡಬಾರ್ದು. ಇಲ್ಲೂ ರೈತರು ಕೂತಿದ್ದೇವೆ, ನಮ್ಮ ಪರವಾಗೂ ಮಾತಾಡಲಿ. ಯಾಕೆ ಅಂತ ಅಂದರೆ 2006ರಲ್ಲಿ ಮಾಡಿ ಅನೇಕ ಜನ ರೈತರು ಕಡಿಮೆ ರೇಟ್ಗೆ ಮಾರ್ಕೊಂಡು ಬೀದಿ ಪಾಲಾಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ರೈತರು ಕೂಡ 5 ಎಕರೆ ಮೇಲಿದ್ದವ್ರೆ. ಪ್ರತಿ ರೈತರು 5 ಎಕರೆ ಮೇಲಿದ್ದವ್ರೆ. ಈ ಟೌನ್ಶಿಪ್ ದೃಷ್ಟಿಯಿಂದ ಮಕ್ಕಳು ಮದುವೆ ಮಾಡೋಕ್ಕೆ ಒಂದು ಮದುವೆ ಮಾಡೋಕ್ಕೆ ಇಟ್ಕಾಕಿಲ್ಲ 1 ಎಕರೆ ಮಾರಿದ್ರೆ. ಆ ರೀತಿಲಿ ಮಾರ್ಕೊಂಡು ಎಲ್ಲ ಕೈ ಬರದಾಗೋಯ್ತು. ಕುಮಾರಸ್ವಾಮಿ ಅವರು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ. ಬೈರಮಂಗಲ ಈ ಜಾಗದಲ್ಲಿ ಚರ್ಚೆ ಆಗಲಿ, ಈ ಜಾಗದಲ್ಲಿ ನ್ಯಾಯ ಸಿಗಬೇಕು. ರೈತರು ಹೋರಾಟ ಮಾಡ್ತಿದ್ದಾರೆ. ಸುಮಾರು 475 ದಿವಸದಿಂದ ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಬಂದು ಇವರಿಗೆ
ಧೈರ್ಯ ಹೇಳಿದ್ದಾರೆ. ನಮ್ಮದು ಜಮೀನು ಕಸ್ಕೋತಾರೆ ಅಂತ ನಾವು ಹಗಲು ರಾತ್ರಿ 472 ದಿವಸದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಜಮೀನು ಬೇಕು, ನಾವು ಜಮೀನು ಕೊಡಲ್ಲ ಅಂತ. ರೈತರೆಲ್ಲ ಒಪ್ಕೊಬಿಟ್ಟಿಲ್ಲ. ಅದು ಸುಳ್ಳು, ಶುದ್ಧ ಸುಳ್ಳು. ಉನ್ನತ ಸ್ಥಾನದಲ್ಲಿರೋ ಇಂಥ ಸುಳ್ಳು ಹೇಳ್ಬಾರ್ದು, ಶುದ್ಧ ಸುಳ್ಳು. ರೈತರು ಒಪ್ಕೊಂಡವ್ರು ಅಂತ ಹೇಳ್ತಾರಲ್ಲ, ಅವ್ರು 80% ತೋರಿಸ್ಬಿಡ್ಲಿ, ಅವಾಗ ನಾವು ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು, ನಮ್ದೇನು ತಕರಾರಿಲ್ಲ. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸೂರ್ಯ ಮುಕುಂದ್ ರಾಜ್ ಅವರು. ಸೂರ್ಯ ಮುಕುಂದ್ ರಾಜ್ ಅವರೇ, ವೆಲ್ಕಮ್, ನಮಸ್ಕಾರ. ಈಗ 2 ಕುರ್ಚಿಯನ್ನ ಹಾಕಿದ್ದಾರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರಂತೂ ಬಂದೇ ಬರ್ತಾರೆ, ಕನ್ಫರ್ಮ್. 11 ಗಂಟೆ ಅಂದಿದ್ರು, ಹೆಚ್ಚು ಕಮ್ಮಿ ಆಗ್ಬೋದು ಸಮಯ, ಇಲ್ಲ ಅಂತಲ್ಲ, ಬಟ್ 2 ಗಂಟೆ ತನಕ ವೇಟ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಕುರ್ಚಿ ಖಾಲಿ ಇದೆಯಲ್ಲ, ನಿಮ್ ನಾಯಕರು ಬರ್ತಾರಾ? ನಮ್ ನಾಯಕರು ಕುಮಾರಸ್ವಾಮಿ ಅವ್ರನ್ನ ವಿಧಾನಸೌಧಕ್ಕೆ ಕರೆದಿದ್ದಾರೆ. ಲೆಟರ್ ಕೊಟ್ಟು ಅವ್ರಿಗೆ ಆಹ್ವಾನವನ್ನ ಕೊಟ್ಟಿದ್ರು, ಬನ್ನಿ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತ. ಸೊ ಕುಮಾರಸ್ವಾಮಿ ಅವರು ಒಬ್ಬ ಮಂತ್ರಿಯಾಗಿ, ಒಂದು ಸಾಂವಿಧಾನಿಕ ಅಧಿಕಾರವನ್ನ ಇಟ್ಕೊಂಡಿರುವಂತ ವ್ಯಕ್ತಿಯಾಗಿ, ಈ ರೀತಿ ಸರ್ಕಾರ, ಅದು ಕೇಂದ್ರ ಸರ್ಕಾರ, ಭಾರತ ಒಕ್ಕೂಟದ ಸರ್ಕಾರದ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿಗಳವರು. ಸೊ ಅವರು ಎಷ್ಟೋ ಮುಖ್ಯಮಂತ್ರಿಗಳಾಗಿ 2 ಬಾರಿ ಕಾರ್ಯನಿರ್ವಹಿಸಿದವರು. ಅವರು ಹಾಗಾದ್ರೆ ಎಲ್ಲಾ ಚರ್ಚೆಗಳನ್ನ ಬೀದಿನ ಮಾಡ್ತಿದ್ರ, ಎಲ್ಲ ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತಾ ಇದ್ರ? ಪ್ರತಿಭಟನಾ ರೈತರ ಸಮಸ್ಯೆ ಇದು, ರೈತರ ಮಧ್ಯದಲ್ಲೇ ಕುತ್ಕೊಂಡು ಚರ್ಚೆ ಮಾಡೋಣ, ಗೋಡೆ ಮಧ್ಯೆ ಯಾಕೆ? ಈಗ ಅವರು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಜಾಲಹಳ್ಳಿ 599 ಎಕರೆ ಅರಣ್ಯ ಭೂಮಿಯನ್ನ ನಾವು ವಶಪಡಿಸ್ಕೊಂತೀವಿ ಅಂತ ಹೇಳಿದ್ರು HMTಗೆ. ನೀವು ಅಲ್ಲೆಲ್ಲೋ ಬಿಡ್ದಿನಲ್ಲಿ ಹೋಗ್ಬಿಟ್ಟು ನಾನು ಪರಿಸರ ಉಳಿಸ್ತೀನಿ, ಇನ್ನೊಂದು ಹೋರಾಟ ಮಾಡ್ತೀನಿ ಅಂತಾರಲ್ಲ ಕುಮಾರಸ್ವಾಮಿ ಅವರು. ಮೆಜೆಸ್ಟಿಕ್ ಇಂದ 15 ಕಿಲೋಮೀಟರ್ ದೂರದಲ್ಲಿರುವಂತ ಜಾಲಹಳ್ಳಿನಲ್ಲಿ ಅರಣ್ಯ ಭೂಮಿಯನ್ನ ಉಳಿಸೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ರೈತರು, ಅಲ್ಲೂ ಕೂಡ ಚಿಕ್ಕಬೆಳವಂಗ್ಲ ಮತ್ತೆ ಸುತ್ತಮುತ್ತ 2000 ಕೃಷಿ ಭೂಮಿಯನ್ನ ಇದಕ್ಕೆ KIDB ಅಕ್ವಿಸಿಷನ್ ಆಗ್ತಾ ಇದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದಾರೆ. ಅಲ್ಲಿ ಯಾಕೆ ಹೋಗ್ಲಿಲ್ಲ ಕುಮಾರಸ್ವಾಮಿ ಅವರು? ದೇವನಹಳ್ಳಿ ವಿಜಯಪುರದಲ್ಲಿ ಹೋರಾಟ ಮಾಡ್ತಿದ್ರು, ಅಲ್ಲಿ ಯಾಕೆ ಹೋಗ್ಲಿಲ್ಲ? ಆಮೇಲೆ ಹಾಸನದಲ್ಲಿ 500 ಎಕರೆ ಇವರೇ ವಶಪಡಿಸ್ಕೊಂತೀನಿ ಅಂತ ಹೇಳ್ತಾ ಇದಾರೆ, ಅಲ್ಲೊಂದು ಬೃಹತ್ ಕೈಗಾರಿಕಾ ಘಟಕ ಸ್ಥಾಪನೆ ಮಾಡ್ತೀನಿ ಅಂತ. ಮಂಡ್ಯದಲ್ಲಿ ಮಾಡ್ತೀನಿ, ಅಲ್ಲಿ ಕೃಷಿ ಭೂಮಿ ಹೋಗಲ್ವಾ? ಬರೀ ಬಿಡದಿನಲ್ಲಿ ಮಾತ್ರ. ಇಲ್ಲಿ ರೈತರ ಹಿತಾಸಕ್ತಿ ಮುಖ್ಯ ಅಲ್ಲ ಕುಮಾರಸ್ವಾಮಿ ಅವರಿಗೆ, ತಮ್ಮ ಫ್ಯಾಮಿಲಿಯ ಆಸ್ತಿ ಮುಖ್ಯ, ಅದಕ್ಕೋಸ್ಕರ ಹಿಂಗ್ ಮಾಡ್ತಿದ್ದಾರೆ ಅನ್ನೋದಾ ನಿಮ್ ವಾದ? ನೋಡಿ, ಹಿಂದೆ ನೈಸ್ ಹೋರಾಟವನ್ನ ಮಾಡಿದ್ರು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು. 10 ದಿನಗಳ ಕಾಲ ನೈಸ್ ರಸ್ತೆಯನ್ನ ಬಂದ್ ಮಾಡಿದ್ರು. ಸೊ ನೈಸ್ ರಸ್ತೆಯ ಹೋರಾಟ ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಯ್ತು? ಅಲ್ಲಿರೋ ರೈತರು ಏನಾದ್ರು, ಅವ್ರ ಪರಿಸ್ಥಿತಿ ಏನಾಯ್ತು? ಆ ಯೋಜನೆಯನ್ನ ನಿಲ್ಲಿಸಿದ್ರಲ್ಲ, ಯಾವ ಕಾರಣಕ್ಕೋಸ್ಕರ? ಇವರ ಜನತಾದಳ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಅದನ್ನ ಆರಂಭ ಮಾಡಿದ್ದು. ಅದಾದ ನಂತರ ನೈಸ್ ಹೋರಾಟವನ್ನ ಇವರೇ. ಹಾಗಾದ್ರೆ ರೈತರ ಹೋರಾಟದ ಮುಖವಾಡವನ್ನ JDS ನಾಯಕರು ಹಾಕೊಂಡಿದ್ದಾರೆ ಅನ್ನೋದು ನಿಮ್ಮ ಆರೋಪ? ಒಂದು ಹೋರಾಟ ಹಾಗಾದ್ರೆ ರಾಜ್ಯದ ಎಲ್ಲಾ ಕಡೆ ಆನ್ಲೈನ್. ಈಗ ನಿಮ್ ವರ್ಷನ್ ಕೇಳಾಯ್ತು, JDS ವಕ್ತಾರ ಏನ್ ಹೇಳ್ತಾರೆ ಕೇಳೋಣ. ನಮ್ ಜೊತೆ ಜಾಯಿನ್ ಆಗಿದ್ದಾರೆ JDS ವಕ್ತಾರೆ ಆಗಿರುವಂತಹ ಪದ್ಮಾವತಿ ಅವರು. ಪದ್ಮಾವತಿ ಅವರೇ, ನಮಸ್ಕಾರ, ವೆಲ್ಕಮ್ ಟು ದ ಶೋ. ಈಗ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸೂರ್ಯ ಮುಕುಂದ್ ರಾಜ್ ಅವರು ಹೇಳ್ತಾ ಇದ್ರು, ಇಲ್ಲಿ ರಾಜಕೀಯ ಮಾಡ್ತಿರೋದು ಇವರು ರೈತರ ಮುಖವಾಡವನ್ನ ಹಾಕೊಂಡು. ಬೇರೆ ಕಡೆನೂ ಸಾಕಷ್ಟು ಸಮಸ್ಯೆ ಇದೆಯಲ್ಲ ರೈತರದು, ಅಲ್ಲಿ ಯಾಕೆ ಪರಿಹಾರ ಕೊಡ್ಸೋಕೆ ಹೋಗ್ತಾ ಇಲ್ಲ ಇವರು, ಹೋರಾಟ ಮಾಡ್ತಿಲ್ಲ, ಬರೀ ಇಲ್ಲಿ ಯಾಕೆ ಅಂದ್ರೆ ಇಲ್ಲಿ ಅವ್ರ ಆಸ್ತಿ ಇದೆ ಅಂತಾನಾ? ಇಲ್ಲ ಮೇಡಮ್, ನೋಡಿ, ಇವತ್ತು ಏನು KGADಯಿಂದ 1,500 ಎಕರ್ನ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡ್ರು. ಅವರು ಇದುವರೆಗೂ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿರೋದು ಬರೀ 41,000 ಮಾತ್ರ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಇದೆ. ನೀವ್ ಯಾಕೆ ಅದನ್ನೆಲ್ಲ ಮಾಡ್ತಾ ಇಲ್ಲ? ನೀವು ಅಲ್ಲೇ ಹೋಗಿ ಟೌನ್ಶಿಪ್ ಮಾಡ್ಬೋದಲ್ಲ, ಬಿಡ್. ಈಗ ಅಲ್ಲಿ ಏನ್ 650 ಜನ ಅಲ್ಲ, ಅದಕ್ಕೆ ಅವ್ರ ಉತ್ತರ ಏನ್ ಗೊತ್ತಾ? ಹಿಂದೆ ರೆಡ್ ಝೋನ್ ಮಾಡಿದ್ಯಾರು? 2006ರಲ್ಲಿ ಆರಂಭ ಮಾಡಿದ್ಯಾರು? ಯಾರು ಇದಕ್ ಪಿತಾಮಹ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ. 465 ಜನ ವಕಾಲತ್ ಹಾಕಿದಾರೆ. 450 ಜನ ಬೇಡ, ನಮ್ಗೆ ನಮ್ ಜಮೀನು ನಮಗ್ ಬೇಕು, ನಮ್ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ, ನಮಗ್ ಬೇಕು ಅಂತ ಹೇಳಿ ವಕಾಲತ್ ಹಾಕಿದ್ದಾರೆ. ನೀವ್ಯಾಕೆ ಅದನ್ನ ಕೈ ಬಿಡ್ತಾ ಇಲ್ಲ? ಅದ್ಯಾಕೆ ನಿಮ್ಗೆ ಇದೇ ಬೇಕು ಅಂತ ನೀವ್ಯಾಕೆ ಪಟ್ಟಿ ಹಿಡಿದು ಕೂತಿದ್ದೀರಾ? ಜಮೀನು ಅಲ್ಲಿ ಈಗ ವಕ್ತಾರು ಹೇಳ್ತಾ ಇದ್ರು, ಕಾಂಗ್ರೆಸ್ ವಕ್ತಾರು, ಕುಮಾರಸ್ವಾಮಿ ಅವ್ರ ಆಸ್ತಿ ಇದೆ, ಅದಕ್ಕೋಸ್ಕರ ಅದನ್ನ ಉಳ್ಸ್ಕೊಳಿಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಕುಮಾರಸ್ವಾಮಿ ಅವರ ಆಸ್ತಿ 1980ರಲ್ಲಿ ತಗೊಂಡ್ರೋದು, ತೆಗೆದು ನೋಡಿ ಹೋಗಿ. ಅಲ್ಲಿ ಅವ್ರೇನ್ 106 ಎಕರೆ ಮಾಡ್ತಾ ಅಲ್ಲಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ ಒಂದು 26 ಎಕರೆ ಇದೆ, ನಿಖಿಲ್ ಅವ್ರ ಹೆಸರಲ್ಲಿ ಒಂದು 5 ಎಕರೆ ಇದೆ. ಮೊನ್ನೆ ಪಾದಯಾತ್ರೆ ಮಾಡುವಾಗ ಸಾರ್ವಜನಿಕವಾಗಿ ಅವರು ಬಹಿರಂಗ ಹೇಳಿಕೆ ಕೊಟ್ರಲ್ಲ, ಈ ಒಂದು ಯೋಜನೆನ ಕೈ ಬಿಟ್ಟಿದ್ದೆ ಆಗಿದ್ದಲ್ಲಿ ನಾವು ಆ ಜಮೀನನ್ನ ಸಾರ್ವಜನಿಕ ಸೇವೆಗಾಗಿ ಮುಡಿಪಾಗಿಡ್ತೀವಿ. ಒಂದು ಆಸ್ಪತ್ರೆ ಕಟ್ಲಿಕ್ಕೋ ಅಥವಾ ಒಂದು ಸ್ಕೂಲ್ ಕಟ್ಲಿಕ್ಕೋ ಏನಕ್ಕಾದ್ರೂ ಸರಿ, ಸಾರ್ವಜನಿಕ ಸೇವೆಗೆ ನಾವು ಮುಡಿಪಾಗಿ. ಟೌನ್ಶಿಪ್ ಆದ್ರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಳ್ಳೊಳ್ಳೆ ಸ್ಕೂಲ್ಗಳು ಆಗ್ತಾವಲ್ಲ.
ಅಲ್ಲ ಮೇಡಮ್, ಈಗ ಅವ್ರು ಹೇಳಿಕೆ ಈಗ ನಾನು ಹೋಗಿದ್ದೆ ಬಿಡದಿಗೆ ಮೇಡಮ್. ನೀವ್ ಹೇಳ್ತೀರಾ ಇವತ್ತು ಜಮೀನ್ ಇರೋರ್ಗೆ 1 ಎಕರೆ 2 ಎಕರೆ ಇರೋರ್ಗೆ ನೀವ್ 2.5 ಕೋಟಿನ 2 ಕೋಟಿನ ನೀವ್ ಏನ್ ಡಿಕ್ಲೇರ್ ಮಾಡಿದ್ರಲ್ಲ ಕೊಡ್ತೀರಾ, ಓಕೆ. ಅಲ್ಲಿ ಕೆಲ್ಸನೇ ಅವಲಂಬಿಸ್ಕೊಂಡಿದಾರಲ್ಲ ಕೆಲವು ಬಡು ಕುಟುಂಬದವ್ರು. ನಾನು ಹೋಗಿದ್ದೀನಿ, ಅವ್ರು ಹೇಳ್ತಾರೆ ಇರೋರು ಉಳ್ಳು ತಗೋತಾರೆ, ಸೈಟ್ ತಗೋತಾರೆ, ಮನೆ ಮಾಡ್ಕೋತಾರೆ, ಒಟ್ಟೋಗ್ತಾರೆ. ನಾವ್ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಡೈಲಿ. ಇವತ್ತು ಅದನ್ನ ನಂಬ್ಕೊಂಡು ಮಕ್ಳು ಮದ್ವೆ ಮಾಡಿದೀವಿ, ಅದನ್ನ ನಂಬ್ಕೊಂಡು ಒಂದ್ ಸೂಟ್ ಕಟ್ಕೊಂಡಿದೀವಿ. ನಮ್ಗೊಂದ್ ದಿನ ಹೋದ್ರೆ ಒಂದ್ 350-500 ರೂಪಾಯಿ ಕೂಲಿ ಬರುತ್ತೆ. ನಾವ್ ಇವ್ರು ತಗೊಂಡು ಅದನ್ನ ಟೌನ್ಶಿಪ್ ಮಾಡಿದ್ರೆ ನಾವ್ ಎಲ್ಲಿ ಕೆಲ್ಸಕ್ಕೆ ಹೋಗೋಣ, ಅದನ್ನ ಯೋಚನೆ ಮಾಡ್ಬೇಕಲ್ವಾ. ಅಲ್ಲಿ ಕೆಲವ್ರಿಗೆ ಮಾತ್ರ 2 ಎಕರೆ 1 ಎಕರೆ ಇದೆ, ಕೆಲವೊಂದು ಇದೆ ಮೇಡಮ್. ಯಾಕೆಂದ್ರೆ ನಾನು ನೋಡಿರೋ ಪರಿಸ್ಥಿತಿಲಿ ಹೇಳ್ತಾ ಇದ್ದೀನಿ. ಕೆಲವೊಂದು ಇದೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕೃಷಿ ಮಾಡುವಂತ ಭೂಮಿ ಇದೆ, ಕೆಲವು ಕೃಷಿನೇ ಮಾಡಕ್ ಆಗಲ್ಲ ಅಂತ ಕಡೆ ಇದೆ. ಅಂತವ್ರು ಇವತ್ತು ಒಲವು ತೋರ್ತಾ ಇದಾರೆ, ನಮ್ಗೆ ಮಾರ್ಬಿಡೋಣ, ನಾವ್ ಅಲ್ಲಿ ಬಂದಿದ್ ದುಡ್ಡು ತಗೊಳ್ಳೋಣ ಅಂತ. ಕೆಲವರು ಅದನ್ನ ಇಚ್ಛೆ ಪಟ್ಟಿದ್ದಾರೆ, ಹೌದು. ಕೆಲವರು ಅದನ್ನೇ ಅವಲಂಬಿಸ್ಕೊಂಡಿದ್ದಾರೆ. ಹಂಗಾದ್ರೆ ರೈತರನ್ನ ಕಾಂಗ್ರೆಸ್ ಎತ್ಕಟ್ಟಿಲ್ಲ, ಅವ್ರದೇ ಅಭಿಪ್ರಾಯನ ಅದು? ಸರಿ, ದುಡ್ಡು ಕೊಟ್ರೆ ಕೊಡ್ಲಿ, ನಮ್ಗೆ ಕೂಲಿ ಆಳುಗಳು ಸಿಗ್ತಿಲ್ಲ, ಕೆಲಸ ಮಾಡಕ್ಕಾಗಲ್ಲ, ಜಮೀನ ಸರ್ಕಾರ ಕೊಟ್ಬಿಡೋಣ ಅಂತ. 365 ದಿವಸದಿಂದ ಅಲ್ಲಿ ಧರಣಿ ಕೂತಿರೋದು, ನಿನ್ನೆ ಮೊನ್ನೆ ಕೂತಿರೋದಲ್ಲ. ಅವರು ಸೌಜನ್ಯಕ್ಕಾದ್ರೂ 472 ದಿವಸ ವಿಶ್ವಾಸವಾಗಿ ಮಾತಾಡ್ತಿಲ್ಲ ಅವ್ರನ್ನ. 365 ದಿವಸದಿಂದ ಧರಣಿ ಕೂತಿದ್ದಾರೆ. ಅವರು ಏನು ಕೂತಿದ್ದಾರೆ ಆದರೆ ಹೇಳ್ಕೊಟ್ಟಿದಾರ ಅದನ್ನ? ಅವತ್ತು ಜೆಡಿಎಸ್ ಅವ್ರು ಇದಾರ ಅಲ್ಲಿ, ಇಡೀ ರೈತರು ಅಲ್ಲಿ ಕೂತಿರೋರು. ಪದ್ಮಾವತಿ ಅರ್ಥ ಆಯ್ತು ನಿಮ್ಮ ವರ್ಷನ್. ಸೂರ್ಯ ಮುಕುಂದರಾಜ್ ಅವ್ರೆ, ಈಗ ರೈತರನ್ನ ಎತ್ಕಟ್ಟಿದ್ ಯಾರು ಹಂಗಾದ್ರೆ ಅಲ್ಲಿ ಬಿಡದಿ ಟೌನ್ಶಿಪ್ ವಿಷಯವಾಗಿ? ಪರ ವಿರೋಧ ಎರಡೂ ನಡೀತಾ ಇದೆ, ರೈತರನ್ನ ಎತ್ಕಟ್ಟಿದ್ ಯಾರು? ಹೇಳಿ ರೈತರನ್ನ ಎತ್ಕಟ್ಟಿದ್ ಯಾರು? ಮಾತಾಡ್ತಾ ಇದಾರೆ ಅದಕ್ಕೆ. ಇಲ್ಲ ಇಲ್ಲ, ನೀವು ಕಂಟಿನ್ಯೂ ಮಾಡಿ ಸೂರ್ಯ ಮುಕುಂದರಾಜ್ ಅವರೇ. ಪದ್ಮಾವತಿ ಅವರೇ, ಇಬ್ರು ಮಾತಾಡಿದ್ರೆ ಅರ್ಥ ಆಗಲ್ಲ ಟಾಪಿಕ್, ಅವ್ರಿಗೆ ಅವಕಾಶ ಮಾಡ್ಕೊಣ. ಪ್ಲೀಸ್ ಮಾತಾಡಿ ಸೂರ್ಯ ಅವರ. ಈಗ ಪದ್ಮಾವತಿ ಅವ್ರು ಹೇಳ್ದಾಗೇನೆ ಎಷ್ಟೋ ಜನ ರೈತರು ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಕೆಲವರೆಲ್ಲ ಸಣ್ಣ ಹಿಡುವಳಿದಾರರ ರೈತರಾಗಿರುವಂತ. ಒಂದ್ ನಿಮಿಷ, ನೀವು ಮಾತಾಡ್ಬೇಕಾರೆ ಇರಿ ಪೂರ್ತಿ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ಬೇಕಾರೆ ನಾನು ಅಡ್ಡಿಪಡಿಸಿಲ್ಲ. ಒಂದ್ ನಿಮಿಷ ಇರಿ, ಅಲ್ಲ ನೀವ್ ಹೇಳಿದಾಯ್ತಲ್ಲ, ನಾನ್ ಮಾತಾಡಕ್ ಅವಕಾಶ ಕೊಡಿ. ಕೇಳಿಸ್ಕೊಳ್ಳಿ, ಸ್ವಲ್ಪ ತಾಳ್ಮೆ ಕೇಳಿಸ್ಕೊಳ್ಳಿ. ನೀವು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡಿದೀನಿ. ನಾನ್ ಮಾತಾಡ್ಬೇಕಾದ್ರೆ ದಯವಿಟ್ಟು ಅಡ್ಡಿಪಡಿಸ್ಬೇಡಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಈಗ ತಾವೇ ಜಾಗಕ್ಕೆ ಹೋಗಿದೀನಿ ಅಂತ ಹೇಳಿದ್ರಿ, ಅಲ್ಲಿರುವಂತ ರೈತರ ಪರಿಸ್ಥಿತಿನ ಅಂತ ಹೇಳಿದ್ರಿ. ಆಮೇಲೆ ಈಗ ಬಿಡದಿ ಪಕ್ಕ ಹಾಗಾದ್ರೆ ಯಾವ್ದು ಕೈಗಾರಿಕೆಗಳೇ ಇಲ್ವಾ? ಈಗ ಟೊಯೋಟಾ ಕಿರ್ಲೋಸ್ಕರ್ ಮತ್ತೆ ಅನೇಕ ಏರೋಹಳ್ಳಿ, ಇಲ್ಲಿಂದ ಬೈರ್ಮಂಗ್ಲದ ಪಕ್ಕದ ಏರೋಹಳ್ಳಿನಲ್ಲಿ ಕೈಗಾರಿಕಾ ಪ್ರದೇಶವನ್ನ ಇವರೇ ಕುಮಾರಸ್ವಾಮಿ ಅವರೇ ಅಕ್ವಿಸಿಷನ್ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಂಗಂದ್ರೆ ಅಲ್ಲಿರೋ ರೈತರು ಬೀದಿಗೆ ಬರ್ಲಿಲ್ವಾ? ಕುಮಾರಸ್ವಾಮಿ ಅವರು ಅಕ್ವಿಸಿಷನ್ ಮಾಡಿದಾಗ ಅಲ್ಲಿ ಗಾಲ್ಫ್ ಕೋರ್ಸ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಯಾರು ರೈತರು ಬೀದಿಗೆ ಬರ್ಲಿಲ್ವಾ? ಫ್ಯಾಕ್ಟ್ರಿಗಳನ್ನ ಮಾಡಿದಂತ ಸಂದರ್ಭದಲ್ಲಿ ರೈತರುಗಳು ಬೀದಿಗೆ ಬರ್ಲಿಲ್ವಾ? ಈಗ 476 ದಿವಸದಿಂದ ರೈತರು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಪ್ರತಿರೋಧವಾಗೂ ಕೂಡ ಹೋರಾಟ. ನಾನ್ ಮಾತಾಡ್ಬೇಡಿ, ಒಂದ್ ಸ್ವಲ್ಪ ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ. ಸೊ 476 ದಿನ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಅದ್ರ ಪ್ರತಿರೋಧವಾಗೂ ಹೋರಾಟ ಮಾಡ್ತಿದ್ದಾರೆ. ಹಂಗಾರೆ ದೇವನಹಳ್ಳಿಲಿ ಹೋರಾಟ ಮಾಡ್ತಿದ್ರಲ್ಲ, ಈಗ ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ಮಾಡಿದ್ರಿ, ದೇವೇಗೌಡರು ಅದನ್ನ ಕ್ಲೈಮ್ ಮಾಡ್ತಾರೆ, ನಾನು ಏರ್ಪೋರ್ಟ್ ಮಾಡಿದೆ ಅಂತ. 4,000 ಎಕರೆ ತಗೊಂಡ್ರಲ್ಲ, ಅಲ್ಲಿರೋ ರೈತರ ಪರಿಸ್ಥಿತಿ ಏನಾಯ್ತು? ಹೈವೇಗಳನ್ನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಕೃಷಿ ಭೂಮಿಯನ್ನ ವಶಪಡಿಸ್ಕೊಂತೀರಲ್ಲ, ಅಲ್ಲಿರೋ ಇದನ್ನ ಏನಾಯ್ತು? ಈಗ ಬಿಡದಿಯ ಜನ ಕೇಳಿಸ್ಕೊಳ್ಳಿ ಮೇಡಮ್, ನಿಮಿಷ ಮಧ್ಯದಲ್ಲಿ ಮಾತಾಡ್ಬೇಡಿ, ದಯವಿಟ್ಟು ಮಧ್ಯದಲ್ಲಿ ಮಾತಾಡ್ಬೇಡಿ. ಸೊ ಈಗ ಬಿಡದಿಯ ಜನ, ರಾಮನಗರದ ಜನ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಕುಮಾರಸ್ವಾಮಿ ಅವರಿಂದ ನಮಗ್ ಶಾಪ ಬಂದಿದೆ ಅವ್ರ ಕುಟುಂಬದಿಂದ ಅಂತ. ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಲೇಔಟ್ಗಳನ್ನ ಖಾಸಗಿ ಲೇಔಟ್ದಾರರು ಬಂದ್ಬಿಟ್ಟು ಅಲ್ಲಿ ಲೇಔಟ್ಗಳನ್ನ ಮಾಡ್ತಾರೆ, ರೈತರಿಗೆ ಕಡಿಮೆ ಬೆಲೆನಲ್ಲಿ ಇದನ್ನ ತಗೊಂತಾ ಇದಾರೆ, ಜಮೀನುಗಳನ್ನ ತಗೊಂತಾ ಇದಾರೆ. ಆಮೇಲೆ ಇವರೇ ರೆಡ್ ಝೋನ್ ಮಾಡಿದವರು. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವಾಗ ಇವ್ರಿಗೆ ಗೊತ್ತಾಗ್ಲಿಲ್ವಾ ಅದನ್ನ ಗ್ರೀನ್ ಬೆಲ್ಟ್ ಮಾಡ್ಬೇಕಾಗಿತ್ತು ಅಂತ, ಕನ್ವರ್ಷನ್ ಮಾಡ್ಬೇಕು ಅಂತ? ಸೊ ರೈತರನ್ನ ಉಳಿಸ್ಬೇಕು ಅಂತ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಸೊ ಇವತ್ತು ನೈಸ್ ಹೋರಾಟ ಬಿಟ್ಬಿಟ್ರು. ನೈಸ್ ಹೋರಾಟನು ಏನು ಮಾಡ್ಲಿಲ್ಲ. ಈ ಕಡೆ ನೈಸ್ ಭೂಮಿ ಅಕ್ವಿಸಿಷನ್ ಆದವ್ರ ಪರವಾಗೂ ಇರ್ಲಿಲ್ಲ, ಈ ಕಡೆ ಭೂಮಿ ಕಳ್ಕೊಂಡಂತ ರೈತರು ದುಃಖನೂ ಹೊರಿಸ್ಲಿಲ್ಲ. ಅಲ್ಲೂ ಬೂಟಾಟಿಕೆ 10 ದಿವಸ ಹೋರಾಟ ಮಾಡಿದ್ರು. ಇವ್ರಿಗೆ ಯಡಿಯೂರಪ್ಪ ಅವ್ರಿಗೆ ಬಾಯಿಗೆ ಬಂದಂಗ್ ಬೈದ್ರು. ಅದಾದ ನಂತರ ಹೋರಾಟ ಬಿಟ್ಬಿಟ್ರು. ಇವತ್ತು ಈ ಹೋರಾಟವನ್ನ ಇಟ್ಕೊಂಡಿದ್ದಾರೆ. ಹಾಸನದಲ್ಲಿರೋರು ಅಭಿವೃದ್ಧಿ ಆಗ್ಬೇಕು. ಹಾಸನದ ಸುತ್ತಮುತ್ತ ಟೌನ್ಶಿಪ್ ಗಳು ಆಗ್ತಾ ಇದಾವೆ. ಹಾಸನದ ಸುತ್ತಮುತ್ತ ಇವತ್ತು ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿ ಆಗ್ತಾ ಇದಾವೆ. ಮಂಡ್ಯದಲ್ಲಿ ಇವ್ರು ಹೋಗ್ಬಿಟ್ಟು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಬಿಡದಿನಲ್ಲಿ ಯಾಕೆ ಆಗ್ತಾ ಇಲ್ಲ? ಬೆಂಗಳೂರಿಂದ ಅದೇ ಬೈರ್ಮಂಗ್ಲ ಪಕ್ಕದಲ್ಲಿ ಕೈಗಾರಿಕಾ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡ್ಬೋದು, ಇಲ್ಲಿ ಮಾಡಬಾರ್ದು ಅಂದ್ರೆ ಈ ದ್ವಂದ್ವ ಇದೆಯಲ್ಲ, ಕುಮಾರಸ್ವಾಮಿ ಅವರ ದ್ವಂದ್ವ ನಿಲುವು, ಅವರ ಭೂಮಿಯನ್ನ ಉಳಿಸ್ಕೊಳಕ್ಕೆ, ಅವ್ರಿಗೆ
ಆಕ್ಸಿಜನ್ ಸಿಗೋದಕ್ಕೆ, ಅವರು ನೆಮ್ಮದಿಯಾಗಿರೋದಕ್ಕೆ, ಅವ್ರ ಕುಟುಂಬ ಚೆನ್ನಾಗಿರೋದಕ್ಕೋಸ್ಕರ ಈ ರೈತರನ್ನ ಬೀದಿಗೆ ಇಳಿಸಿದಾರೆ ಅಷ್ಟೇ. ಓಕೆ ಇದ್ರೊಳಗೆ ಬೇರೆ ಯಾವುದೇ ಫೈನ್. ಸೂರ್ಯ ಮುಕುಂದರಾಜ್ ಅವರೇ, ಪದ್ಮಾವತಿ ಅವರೇ, ಇದು ಕೇವಲ ರೈತರನ್ನ ಮುಂದಿಟ್ಕೊಂಡು ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಅಥವಾ ತಮ್ಮ ಆಸ್ತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಈ ಮುಖವಾಡ ಹಾಕೊಂಡು ಹೋರಾಟ ಮಾಡ್ತಿರೋದು, ಇದು ರಾಜಕೀಯ ಅಸ್ತಿತ್ವಕ್ಕೋಸ್ಕರನಾ ಅಥವಾ ನಾಯಕತ್ವದ ವಿಷಯವಾಗಿ ಹೋರಾಟ ನಡೀತಾ ಇದೆಯಾ? ಇಲ್ಲ ಮೇಡಮ್, ಇದನ್ನ ಪ್ರತಿಷ್ಠೆ ತಗೊಂಡ್ರವರು ಇದನ್ನ ಡಿ.ಕೆ. ಶಿವಕುಮಾರ್ ಸರ್ ಅವ್ರು ಮುಖ್ಯಮಂತ್ರಿ ಆಗಿದ ತಕ್ಷಣನೇ ಈಗ ಪಕ್ಕದ ರಾಜ್ಯದಲ್ಲಿ ಇವರು ಯಾರು ನಿನ್ನೆ ಮೊನ್ನೆ ಬಂದಿರೋ ರಾಜಕೀಯದ ಅನುಭವನೇ ಇಲ್ಲ, ಯಾರು ವಿಜಯ್ ಅವ್ರಿಗೆ, ಅವರು ಅಲ್ಲಿ ಏನ್ ಭೂಮಿ ಕಳ್ಕೊಂಡಿದಾರೋ ಅಥವಾ ಅವ್ರಿಗೆ ಬಸ್ ಇಲ್ವೋ ಏನ್ ಅದನ್ನ ನಿಂತ್ಕೊಂಡು ಅವ್ರು ಮಾಡ್ತಾ ಇದಾರೆ. ಇವ್ರು ಬಂದ ಸೀಟ್ ಕುತ್ಕೊಂಡಿದ ತಕ್ಷಣನೇ ಬಿಡ್ದಿ ಟೌನ್ಶಿಪ್ ಗೆ ಕೈ ಹಾಕ್ತೀರಿ ಅಂತ ಹೇಳಿದ್ರೆ ನೀವು ನಿಮ್ಮ ಉದ್ದೇಶ ಏನಾದ್ರೆ ನೀವು ಸ್ವಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ ನೀವು? ಹಾಗಾದ್ರೆ ಇವ್ರು ಹೇಳ್ತಾ ಇದ್ರು, ನಮ್ಮ ವಕ್ತಾರ ಹೇಳ್ತಾ ಇದ್ರು, ಕಾಂಗ್ರೆಸ್ ವಕ್ತಾರರು, ಇದನ್ನು ಅವರು ಆಸ್ತಿ ಉಳಿಸ್ಕೊಳ್ಳಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ. 100 ಎಕರೆ ಮಾಡಿದಾರ ಸರ್? 100 ಎಕರೆ ಮಾಡಿ ಏನಾದ್ರು ಕಾಂಪ್ಲೆಕ್ಸ್ ಕಟ್ಕೊಂಡಿದಾರ ಅಥವಾ ಇನ್ನೇನಾರು ಕಮರ್ಷಿಯಲ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡಿದಾರ? ಅದನ್ನ ದಯವಿಟ್ಟು ಮಾತಾಡಿ. ಅಲ್ಲಿ ಇವತ್ತು ಕೃಷಿ ಭೂಮಿಯಾಗ ಇವತ್ತು ಅವ್ರು ಗ್ರೀನ್ ಝೋನ್ ರೆಡ್ ಝೋನ್ ಅಲ್ಲ, ನೀವು ಹಂಗಂದ್ರೆ ಅಲ್ಲ ಯಾಕೆ ಟಾರ್ಗೆಟ್ ಮಾಡಿ ಇದೇ ವಿಷಯವನ್ನ ಇವ್ರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಕೈಗೆತ್ಕೊಂಡ್ರು ಅಂತ ಕೇಳಿದ್ರೆ ಅವ್ರು ಕೇಳ್ತಾರೆ ಅದಕ್ಕೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ದೊಡ್ಡ ಮಟ್ಟದಲ್ಲಿ ಒಂದು ರೈತರೆಲ್ಲ ದಂಗೆ ಏಳಿಸಿ ಒಂದು ಗೋಲಿಬಾರ್ ತರ ಆಗ್ಬೇಕು, ಅದಕ್ಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ ಜೆಡಿಎಸ್ ಅವರು. ಹಲೋ ಹೇಳಿ ಪದ್ಮಾವತಿ ಅವರೇ, ಈಗ ಡಿ.ಕೆ. ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರಲ್ಲ, ಈಗ ಡಿ.ಕೆ. ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ರೈತರನ್ನ ದಂಗೆ ಏಳಿಸಿ ಗೋಲಿಬಾರ್ ಏನಾದ್ರೂ ಮಾಡಿಸ್ಬೇಕು ಅಂತ ಘಟನೆಯನ್ನ ರಾಜ್ಯದಲ್ಲಿ ಮಾಡಿಸಿ ಸರ್ಕಾರ ಕೆಟ್ಟ ಹೆಸರು ತರಿಸ್ಬೇಕು ಅಂತಾನೆ ಹಿಂಗ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ಇಡೀ ಕರ್ನಾಟಕ ನೋಡ್ತಾ ಇದೆ ಮೇಡಮ್, ಯಾರು ಅದನ್ನ ಒಕ್ಲೆಪಿಸ್ತಾ ಇರೋದು, ಯಾರು ಅದನ್ನ ಮಾಡ್ತಾ ಇರೋದು, ಕರ್ನಾಟಕ ನೋಡ್ತಾ ಇದೆ. ಆಯ್ತು ಮೇಡಮ್, ಇವತ್ತು ಲೆಟರ್ ಬರ್ತಿದ್ರಲ್ವಾ ಕುಮಾರಸ್ವಾಮಿ ಅವರಿಗೆ, ಬನ್ನಿ ನೀವು ವಿಧಾನಸೌಧಕ್ಕೆ ಕುತ್ಕೊಂಡ್ ಮಾತಾಡೋಣ ಅಂತ ಹೇಳಿ ಬರ್ದಿದ್ರಲ್ವಾ. ಈ ಕುಮಾರಸ್ವಾಮಿ ಅವ್ರು 27ಕ್ಕೆ ನಾನು ಬರ್ತೀನಿ, ಬಿಡದಿಗೆ ಬರ್ತೀನಿ, ರೈತರು ನಿಮ್ ತಂಡ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತಂಡದ ವ್ಯವಸ್ಥೆ ಇಲ್ಲ. ಸ್ವಲ್ಪ ನಾನು ಮಾತಾಡೋ ತನಕ ಇರಿ ಸರ್, ನಾನು ಮಾತಾಡ್ತಾ ಇದ್ದೀನಲ್ವಾ, ಇರಿ ಸರ್, ತಂಡ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಆ ತರ ತಂಡದ ವ್ಯವಸ್ಥೆನೇ ಇಲ್ಲ. ತಂಡ ಏನಿದ್ರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ರೈತರು ತಂಡ ಅನ್ನೋದು ಬದಲು ನೀವು ಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೀಗೆ ಹೋಗ್ತಾ ಇದ್ರ ಬೀದಿಗೆ? ಎಷ್ಟ್ ಕಡೆ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ದಾರೆ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿನಿಧಿಗಳನ್ನ ತಂಡ ಕರ್ಕೊಂಬನ್ನಿ ಅಂತ ಹೇಳಿ ಪೊಲೀಸ್ನವ್ರನ್ನ ಕಳಿಸಿ ಪ್ರತಿಭಟನಾಕಾರನ್ನ ವಿಧಾನಸೌಧ ಕರ್ಕೊಂಡು ಹೋಗ್ತಾ ಇದ್ರ, ಇಲ್ಲ ಕುಮಾರಸ್ವಾಮಿನೇ ಹೋಗ್ತಾ ಇದ್ರ? ಎಷ್ಟು ಕಡೆ ಹೋಗಿದ್ದಾರೆ ತೋರಿಸಿ, ಉದಾಹರಣೆ ಕೊಡಿ. ನಿಮ್ಗೆ ಡಿ.ಕೆ. ಶಿವಕುಮಾರ್ ಅವ್ರ ಕಂಡ್ರೆ ಭಯ ಕುಮಾರಸ್ವಾಮಿ ಅವ್ರಿಗೆ. ಇವತ್ತು ಕನಕಪುರ ತಪ್ಪೋಗಿದೆ, ರಾಮನಗರ ಅವ್ರ ಕೈ ತಪ್ಪೋಗಿದೆ, ಮಾಗಡಿ ಅವ್ರ ಕೈ ತಪ್ಪೋಗಿದೆ, ಮಂಡ್ಯ ಅವ್ರ ಮಗ ಸೋತೋಗ್ಬಿಟ್ಟಿದ್ದಾರೆ. ನೀವು ಮಾಡಿದ್ರ ಸರ್? ಎಷ್ಟೋ ರೈತರ ಆತ್ಮಹತ್ಯೆ ನಮ್ಮ ಸರ್ಕಾರ ಹೋಗಿ ನಮ್ಮ ಸರ್ಕಾರ ಇದ್ದಾಗಲೇ ಒಂದು ಗ್ರಾಂಟ್ ನ ರಿಲೀಸ್ ಮಾಡಿದ್ದಾರೆ. 2690 ಕೋಟಿನ ಸ್ಪೆಷಲ್ ಗ್ರಾಂಟ್ ರಿಲೀಸ್ ಮಾಡಿದ್ದಾರೆ. ಅದರಿಂದ 25,000 ರೈತರಿಗೆ ಅನುಕೂಲ ಆಗಿದೆ. ನೀವು ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ? ನಮ್ ಸರ್ಕಾರದಲ್ಲಿ ಇದ್ದಾಗಲೇ ಮಾಡಿದದ್ನ ಮೈತ್ರಿಕೂಟ ಸರ್ಕಾರ 2018 ತಮಗೆ ಮರ್ತೋಗಿರ್ಬೇಕು. 2018ರಲ್ಲಿ ಮೈತ್ರಿ ಸರ್ಕಾರ ಇದ್ದಾಗಲೇ ರೈತರು ಸಾಲ ಮನ್ನಾ ಮಾಡಿದ್ದು. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಾಗ ಅವತ್ತು ಯಡಿಯೂರಪ್ಪ ಅವರು ಪ್ರತಿಭಟನೆ ಮಾಡಿದ್ರು. ಅದನ್ನ ನೀವು ಸರ್ಕಾರ ಇದ್ದಾಗ ದೇವನಹಳ್ಳಿ ಹತ್ರ ಇರುವಂತ ಏನು ಚಂದ್ರಪಟ್ಟಣ ಇದ್ರದ್ದು ನೀವಂಗೆ ಈಗ ಅಷ್ಟೆಲ್ಲ ಬೇಡ ಮೇಡಮ್. ಈಗ ಬೆಂಗಳೂರಲ್ಲಿ 599 ಎಕರೆ ಜಾಲಹಳ್ಳಿನಲ್ಲಿ ಅರಣ್ಯ ಭೂಮಿ, ಅರಣ್ಯ ಭೂಮಿ ಇದೆಯಲ್ಲ, ಅರಣ್ಯ ಭೂಮಿನ ವಾಪಸ್ ಕೊಡಕ್ಕೆ ಹೇಳಿ. ಅರಣ್ಯ ಭೂಮಿನ ಅಲ್ಲಿ ಉಳಿಸಿ, ಬೆಂಗಳೂರಲ್ಲಿ ಆಕ್ಸಿಜನ್ ಉಳಿಸಿ. 590 HMT ಜಾಗ ಇದೆಯಲ್ಲ, ಅರಣ್ಯ ಭೂಮಿಯನ್ನ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ HMT ಅವರು ಬೇರೆಯವ್ರಿಗೆ. ಒಂದ್ ಸೆಕೆಂಡ್ ಪದ್ಮಾವತಿ ಅವ್ರ ಹಂಗೆ ಲೈನ್ ಅಲ್ಲಿ ಇರಿ. ಸೂರ್ಯ ಮುಕುಂದರಾಜ್ ಅವರೇ, ಈಗ ರೈತರು ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲಿ ಪರ ವಿರುದ್ಧ 2 ಹೋರಾಟಗಳು ನಡೀತಾ ಇದೆ, ಇಲ್ಲ ಅಂತಲ್ಲ. 472 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದೀವಿ, ಆಗ ಯಾರು ಪರವಾಗಿ ಮಾತಾಡಿರಲಿಲ್ಲ, ಈಗ ಬಂದ್ಬಿಟ್ಟಿದ್ದಾರೆ ಎಲ್ಲ. ಯಾರು ಕರ್ಕೊಂಡ್ ಬಂದ್ರೋ, ಯಾರು ಕುಮ್ಮಕ್ಕಿ ನಿಂದ್ರೋ ಬಂದ್ರೋ ಗೊತ್ತಿಲ್ಲ. ಆದ್ರೆ 80% ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಈಗ್ಲಾದ್ರೂ ಅಂಕಿ ಅಂಶ ಬಿಡುಗಡೆ ಮಾಡ್ಬೋದಲ್ಲ, ಯಾಕೆ ಡಿಲೇ ಮಾಡ್ತಿದೆ ಕಾಂಗ್ರೆಸ್? ಈಗ ಡಿಲೇ ಏನ್ ಮಾಡ್ತಾ ಇಲ್ಲ. ಈಗ ಮಾಗಡಿ ಶಾಸಕರಾದಂತ ಬಾಲಕೃಷ್ಣ ಅವರು ಅವರ ಇದ್ರಲ್ಲಿ ಯಾರ್ಯಾರು ಚೆಕ್ ಅನ್ನ ತಗೊಂಡ್ರು, ಅದನ್ನ ಸ್ವೀಕರಿಸಿದ್ರು ಪ್ರತಿದಿನ ಮಾಧ್ಯಮದಲ್ಲಿ ವರದಿ ಆಗ್ತಾ ಇದೆ. ಸೊ ಇದನ್ನ ಕುಮಾರಸ್ವಾಮಿ ಅವ್ರ ಪ್ರಶ್ನೆ ಕೇಳಿದ್ರು,
ಒಬ್ಬ MLA ಅಥವಾ ಮಾಜಿ ಮಂತ್ರಿ ಹೋಗಿ ಈ ರೀತಿ ಚೆಕ್ ಕೊಟ್ಟಿದ್ ನಾನು ನೋಡೇ ಇಲ್ಲ. ಅದಕ್ಕೊಂದು ಪ್ರಕ್ರಿಯೆ ಇರುತ್ತೆ, ಅದನ್ನ ಫಾಲೋ ಮಾಡ್ತಿಲ್ಲ. ಅಲ್ಲ, ಕುಮಾರಸ್ವಾಮಿ ಅವರು ಏನಂದ್ರೆ ಅವ್ರ ಮೂಗಿನ ನೇರಕ್ಕೆ ಒಂದೊಂದ್ಸತಿ ಮಾತಾಡ್ತಾರೆ. ಅವ್ರ ಹಿಂದೆ ಮಾಗಡಿ ಬಾಲಕೃಷ್ಣ ಅವ್ರು ಇವ್ರ ಜೊತೆಗಿದ್ದಾಗ ಚೆಕ್ಗಳನ್ನ ಕೊಡ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ. ಪರಿಹಾರದ ಚೆಕ್ಗಳನ್ನ ವಿತರಣೆ ಮಾಡ್ಬೇಕಾದ್ರೆ ಶಾಸಕರುಗಳು ಕೂಡ ಅಲ್ಲಿ ಜೊತೆಲಿ ಇರ್ತಾರೆ. ಸೊ ಅದೇನು ಒಬ್ಬ ಶಾಸನಬದ್ಧವಾಗಿ ಜನರಿಂದ ಆಯ್ಕೆ ಆಗಿರುವಂತ ವ್ಯಕ್ತಿ ಕೊಡುವಂತದ್ರಲ್ಲಿ ಅದರಲ್ಲಿ ಕೊಂಕು ಕುಡ್ಕುವಂತದ್ರಲ್ಲಿ ಯಾವ್ದೇ ಅರ್ಥ ಇಲ್ಲ. ಇವತ್ತು ಇವ್ರು 474 ದಿವಸ ಮತ್ತೆ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರ್ಲಿಲ್ವಾ ಈ ತರದೊಂದು ಅಕ್ವಿಸಿಷನ್ ಆಗುತ್ತೆ ಅನ್ನೋದು ಅವ್ರು ಇದಕ್ಕೆ ತಿಳುವಳಿಕೆಗೆ ಬಂದೇ ಇರ್ಲಿಲ್ವಾ? ಇವತ್ತು ರೈತರ ಪರವಾಗಿ ಕಣ್ಣೀರ್ ಸುರಿಸೋಕೆ ಇವತ್ತು JDS ಏನಾಗಿದೆ, JDS ಶಕ್ತಿ ಕುಂದೋಗಿದೆ. DK ಶಿವಕುಮಾರ್ ಅವ್ರ ಮುಂದೆ ಕುಮಾರಸ್ವಾಮಿ ಅವ್ರಿಗೆ ನಿಜವಾದಂತ ಸ್ಥೈರ್ಯ, ನೈತಿಕ ಸ್ಥೈರ್ಯ ಅದ್ರೋಗಿದೆ. ಯಾವಾಗ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ, ಇವತ್ತು ಅಡ್ಡ ಮತದಾನದ ಮುಖಾಂತರ ಇದಾಯ್ತು. ಸೊ ಆ ತರದೊಂದು ಸಂದರ್ಭದಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಧೈರ್ಯ ಕಡಿಮೆ ಆಗಿದೆ, ಅವ್ರಿಗೆ ಅವ್ರ ಸಂಘಟನೆ ಚಾತುರ್ಯತೆ ಕಡಿಮೆ ಆಗಿದೆ. ಸೊ ಈ ತರದ ವಿಚಾರಗಳನ್ನ ಇಟ್ಕೊಂಡು ಜನರನ್ನ, ಸಾರ್ವಜನಿಕರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ಸಂಪರ್ಕ ಸರ್, ಈಗ ಯಾವುದೇ ಒಂದು ಅಭಿವೃದ್ಧಿ ವಿಷಯ ಅಂತ ಬಂದಾಗ, ಅದರಲ್ಲೂ ರೈತರ ಭೂಮಿ ಸ್ವಾಧೀನ ಪಡಿಸ್ಕೊಳ್ಳುವಂತ ವಿಷಯ ಬಂದಾಗ ಅಲ್ಲಿ ಪರ ವಿರುದ್ಧ ಅಂತೂ ವ್ಯಕ್ತವಾಗೇ ಆಗುತ್ತೆ. ಇಲ್ಲ, ಅಷ್ಟು ಈಸಿಯಾಗಿ ಯಾರು ಬಿಟ್ಕೊಡಲ್ಲ ತಮ್ಮ ಜಮೀನನ್ನ. 100 ವರ್ಷಗಳಿಂದ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಈಗ ಅಭಿವೃದ್ಧಿ ಆಗಬೇಕು ಅಂತ ನೀವು ಹೇಳ್ತೀರಾ, ಬಹುಶಃ ನಾನು ಅದನ್ನ ಒಪ್ಕೊಳ್ತೀನಿ. ಅದಕ್ಕೆ ಭೂಮಿ ಬೇಕೇ ಬೇಕು, ಭೂ ಸ್ವಾಧೀನ ಆಗ್ಲೇಬೇಕು, ಟೌನ್ಶಿಪ್ ಬೇಕು. ಬೆಂಗಳೂರು ಮೇಲಿನ ಒತ್ತಡ ಕಡಿಮೆ ಮಾಡಿ ಯಾವ ಸರ್ಕಾರ ಬಂದ್ರು ನೀವು ಕೇಳ್ತೀರಾ ಅಲ್ವಾ? ನೀವು ಅಧಿಕಾರದಲ್ಲಿದ್ರು ಕಾಂಗ್ರೆಸ್ ಅವರು ಕೇಳ್ತಾರೆ. ಅದಕ್ಕೆ ಆಪ್ಷನ್ ಆದ್ರೂ ಕೊಡಿ, ಬರೀ ಅಲ್ಲಿ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ. ಅದಕ್ಕೆ ಮೇಡಮ್ ಇವಾಗ KIDB ಇಂದ 1555 ಎಕರೆನ ಅಕ್ವೈರ್ ಮಾಡಿದಾರಲ್ಲ, ಅದು ಇದುವರೆಗೂ ಕೊಟ್ಟರು ಬರೀ 41,000 ಎಕರೆ ಮಾತ್ರ. ಅದನ್ನ ಮಾಡಿ 5 ಕಡೆ ನೀವು ಮಾಡಿದಿರಲ್ಲ. ಈ ಕಡೆ ಬಂಡೂರಲ್ಲಿ ಮಾಡಿದೀರಾ, ತಂಡೂರಲ್ಲಿ ಮಾಡಿದೀರಾ, ದೇವನಹಳ್ಳಿ ಕಡೆ ಮಾಡಿದೀರಾ, ಸುತ್ತಮುತ್ತ ಇದೆಯಲ್ಲ ಸರ್, ಮಾಡಿ. ಮೈಸೂರು ಭಾಗದಲ್ಲಿ ಮಾಡಿ, ಕೂಟಿಗೆ ಹೋಗೋ ಭಾಗದಲ್ಲಿದೆ ಮಾಡಿ, ಚಾಮರಾಜನಗರ ಹೋಗೋ ಭಾಗದಲ್ಲಿದೆ, ಮಾದೇಶ್ವರ ಬೆಟ್ಟ ಕಡೆ ಇದೆ ಮಾಡಿ, ಈ ಕಡೆ ಕೋಲಾರ ಬಿಟ್ಟು ಇದೆಲ್ಲ ಮಾಡಿ. ಅದೇ ಬಿಡುದಿನೇ ಬೇಕು ಅಂತ ಇದ್ದೀರಾ ನೀವು? ಅಲ್ಲ, ನಾವೆಲ್ಲ ಬೇಕು ಅಂತಿರೋದು, ನೀವು ಮಾಡಿಟ್ಟೋಗಿರೋದು. ಕುಮಾರಸ್ವಾಮಿ ಅವ್ರು ಬೇಕು ಅಂತ ಮಾಡಿದ್ದು, ಕುಮಾರಸ್ವಾಮಿ ಅವರ ಆಯ್ಕೆ ಅದು. ನೀವೇ ಕುಮಾರಸ್ವಾಮಿ ಅವ್ರಿಗೆ ಹಂಗಂದ್ರೆ, ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ಅಲ್ಲ ಮನಸ್ಸು ಯಾವಾಗ್ಲೂ ಬದಲಾಗ್ತಾ ಇರುತ್ತ ಕುಮಾರಸ್ವಾಮಿ ಅವ್ರಿಗೆ ಅಂತ. ಒಂದಿನ ಅಲ್ಲಿ ಅವಾಗ ಅದನ್ನ ರೆಡ್ ಝೋನ್ ಮಾಡಿದಾಗ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರ್ಲಿಲ್ವಾ? ಅವ್ರಿಗೆ ಗೊತ್ತಿರ್ಲಿಲ್ವಾ ಕುಮಾರಸ್ವಾಮಿ ಅವ್ರಿಗೆ ಅಂತ? ರೈತರಿದ್ದಾರೆ, ಅವ್ರನ್ನೆಲ್ಲ ಕೂರ್ಸಿ ಯಾರಿಗ್ ಬೇಕು ಯಾರಿಗ್ ಬೇಕು ಅಂತ ನಿಂತೆಲ್ಲ ಮಾಡಿ ಇವತ್ತು ಹೋಗಿ ಬೈರಣ್ಣ ಕೊಟ್ಟಿದಾರಲ್ಲ ಕುಮಾರಣ್ಣ. ನಿಮ್ಗೆ ಹೋಗೋಕ್ಕಾಗ್ಲಿಲ್ವಾ? ನಿಮ್ ಕಾರ್ಯದರ್ಶಿ ಇರ್ಲಿಲ್ವಾ? ನಾವ್ ಯಾಕೆ ಅಲ್ಲಿ ಹೋಗ್ಬೇಕು? ಅವರೇ ಬರ್ಲಿ. ಇರ್ಲಿಲ್ವಾ? ಒಂದು ಪ್ರೋಟೋಕಾಲ್ ಇರುತ್ತೆ, ಪ್ರೋಟೋಕಾಲ್ ನ ಫಾಲೋ ಮಾಡ್ಲಿ. ಕುಮಾರಸ್ವಾಮಿ ಅವ್ರು ಬರ್ಲಿ. ನೋಡಿ, ಹಿಂದೆ DK ಶಿವಕುಮಾರ್ ಎದುರ್ಕೊಳ್ಳುವಂತವ್ರಲ್ಲ. ಹಿಂದೆ ಇದೇ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರ ತಾಯಿ ಬಗ್ಗೆ ಮಾತಾಡಿದಾಗ ಅವರ ತಾಯಿನ ಕರ್ಕೊಂಡು ವೇದಿಕೆಗೆ ಹೋಗುದು. ಕುಮಾರಸ್ವಾಮಿ ತರ ಇವತ್ತು ಇಡೀ JDS ಹಳೆ ಮೈಸೂರು ಭಾಗದಲ್ಲಿ ನಾಮಾವಶೇಷ ಆಗೋಗಿದೆ. ಓಕೆ, ಒಂದ್ ಕಡೆ ನಾಯಕತ್ವ, ಇನ್ನೊಂದ್ ಕಡೆ ರಾಜಕೀಯದ ಅಸ್ತಿತ್ವವಾಗಿ ಹೋರಾಟ ನಡೀತಿದೆ. ಜನನು ಗಮನಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ರೈತರು ಕೂಡ ಒಂದೊಂದು ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತೇನಾಗುತ್ತೆ ಎಸ್ಪೆಷಲಿ ಕಾದ್ ನೋಡೋಣ. ಥ್ಯಾಂಕ್ ಯು ಪದ್ಮಾವತಿ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೂರ್ಯ ಮುಕುಂದರಾಜ್ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಒಂದ್ ಕಡೆ ಅಭಿವೃದ್ಧಿಯ ಕನಸು, ಇನ್ನೊಂದ್ ಕಡೆ ರೈತರಿಗೆ ಆತಂಕ. ಎಲ್ಲಿ ನಮ್ಮ ಭೂಮಿಯನ್ನ ಈ ಸರ್ಕಾರ ತಗೊಂಡ್ಬಿಡುತ್ತೆ, ಕೋಟಿ ಏನೋ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಭೂಮಿ ಕಳ್ಕೊಂಡ್ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿ ರೈತರು ಆತಂಕದಲ್ಲಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಪಂಥಾಹ್ವಾನದ ವಿಷಯವಾಗಿ ಏನಾಗುತ್ತೆ, ಪರ ವಿರುದ್ಧದ ಹೋರಾಟ. ಇನ್ನು ಟೌನ್ಶಿಪ್ ಪರವಾಗಿ ಹೋರಾಟ ಮಾಡ್ತಿರೋರಿಗೆ ಕುಮಾರಸ್ವಾಮಿ ಅವರು ಸರಿಯಾದಂತ ಉತ್ತರವನ್ನ ಕೊಡ್ತಾರಾ? ಎಲ್ಲದನ್ನ ಫಾಲೋ ಅಪ್